ಓಕೆ, ಈ ವಿಷಯವನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಇಮ್ಯಾಜಿನ್ ಒಂದು ಚಿಕ್ಕ ಮೆಟಲ್ ಬಾಕ್ಸಲ್ಲಿ ಇಬ್ರು ಮುಖಾನೇ ಗೊತ್ತಿಲ್ಲದ ಸ್ಟ್ರೇಂಜರ್ಸ್ ಜೊತೆ ಲೈಕ್ ಶೋಲ್ಡರ್ ಟು ಶೋಲ್ಡರ್ ನಿಂತಿದೀವಿ ಅನ್ಕೊಳ್ಳಿ. ಹೌದು, ಲಿಫ್ಟ್ ಅಲ್ಲಿ ನಿಂತಿರೋ ಥರ. ಎಕ್ಸಾಕ್ಟ್ಲಿ. ಒಂದು ಎಲಿವೇಟರ್. ಅಲ್ಲಿ ಯಾರೂ ಒಬ್ರಿಗೊಬ್ರು ಮಾತಾಡ್ಸಲ್ಲ, ಯಾವ ಪರಿಚಯ ಕೂಡ ಇರಲ್ಲ. ಆದ್ರೆ ಯಾರಿಗೂ ತಮ್ಮ ಪ್ರಾಣದ ಭಯ ಕೂಡ ಇರಲ್ಲ ಅಲ್ವಾ? ಖಂಡಿತ ಇಲ್ಲ. ನಾವಲ್ಲಿರೋ ಡಿಸೈನ್ ಮತ್ತು ಆ ಸಿಸ್ಟಮ್ನ ಪೂರ್ತಿಯಾಗಿ ಟ್ರಸ್ಟ್ ಮಾಡ್ತೀವಿ. ಹೌದು. ಆದ್ರೆ ಅದೇ ಇಬ್ರು ಸ್ಟ್ರೇಂಜರ್ಸ್ನ ತಗೊಂಡು ಬೇರೆ ಬೇರೆ ಮೆಟಲ್ ಬಾಕ್ಸಸ್ ಕೂರ್ಸಿ ಹೈವೇ ಮೇಲೆ ಲೈಕ್ 80 km/h ಸ್ಪೀಡಲ್ಲಿ ಡ್ರೈವ್ ಮಾಡೋಕ್ ಬಿಟ್ರೆ ಏನಾಗುತ್ತೆ? ಅದೊಂದು ಕಂಪ್ಲೀಟ್ ಡಿಫರೆಂಟ್ ಸ್ಟೋರಿ ಆಗ್ಬಿಡ್ತಲ್ವಾ? ಕರೆಕ್ಟ್. ಇಲ್ಲಿ ಒಂದು ಫ್ರಾಕ್ಷನ್ ಆಫ್ ಅ ಸೆಕೆಂಡ್ನಲ್ಲಿ ಒಬ್ಬ ಸ್ಟ್ರೇಂಜರ್ ಮಾಡೋ ಒಂದು ಸಡನ್ ಮೂವ್ ಇನ್ನೊಂದು ಸ್ಟ್ರೇಂಜರ್ನ ಪ್ರಾಣನೇ ತೆಗಿಬಹುದು. ನಮ್ಗೆ ರಾತ್ರಿ ಮನೆ ಬಾಗಿಲು ಓಪನ್ ಬಿಟ್ಟು ಮಲಗಕ್ ಭಯ ಆಗುತ್ತೆ, ಯಾಕಂದ್ರೆ ವಿ ಇನ್ಹೆರೆಂಟ್ಲಿ ಡೋಂಟ್ ಟ್ರಸ್ಟ್ ಸ್ಟ್ರೇಂಜರ್ಸ್. ಹೌದು, ನಮ್ಮ ಬೇಸಿಕ್ ಹ್ಯೂಮನ್ ಇನ್ಸ್ಟಿಂಕ್ಟ್ ಅದು. ಆದ್ರೆ ಬೆಳಿಗ್ಗೆ ಎದ್ದು ರೋಡ್ ಮೇಲೆ ಬಂದಾಗ ಅದೇ ಸ್ಟ್ರೇಂಜರ್ಸ್ ನಮ್ಮನ್ನ ಸೇಫಾಗಿ ಮನೆಗೆ ಸೇರಿಸ್ತಾರೆ ಅನ್ನೋದರ ಮೇಲೆ ನಮ್ಮ ಪೂರ್ತಿ ಲೈಫ್ನೇ ಡಿಪೆಂಡ್ ಮಾಡ್ತೀವಿ. ಈ ಒಂದು ಬಿಜಾರ್ ಸೈಕಲಾಜಿಕಲ್ ಡಿಸ್ಕನೆಕ್ಟ್ ಹೇಗಾಗುತ್ತೆ ಅನ್ನೋದು ನಿಜಕ್ಕೂ ಒಂದು ದೊಡ್ಡ ಮಿಸ್ಟ್ರಿ. ಇದು ತುಂಬಾ ಆಳವಾದ, ಆದ್ರೆ ನಾವ್ಯಾರೋ ಅಷ್ಟಾಗಿ ಯೋಚಿಸದೇ ಇರೋ ಪ್ರಶ್ನೆ. ನಮ್ಮ ಸೊಸೈಟಿ ರೋಡ್ನ ಹೇಗೆ ನೋಡುತ್ತೆ, ರೋಡ್ ಮೇಲೆ ನಮ್ಮ ಮೈಂಡ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸೈಯದ್ ಅಬ್ದುಲ್ ಹಕೀಂ ಅವರು ಬರ್ದಿರೋ ಹರ್ ಘರ್ ಸೆ ಏಕ್ ಸೈನಿಕ್ ಬುಕ್ನ ಮೊದಲ ಚಾಪ್ಟರ್ನಲ್ಲಿ ಬಿಡಿಬಿಡಿಸಿ ವಿಶ್ಲೇಷಣೆ ಮಾಡಿದ್ದಾರೆ. ದ ರೋಡ್ ವಿ ಶೇರ್ ಚಾಪ್ಟರ್ ಅಲ್ವಾ? ಎಸ್, ದ ರೋಡ್ ವಿ ಶೇರ್. ಈ ಆಳವಾದ ಚರ್ಚೆಯ ಮುಖ್ಯ ಉದ್ದೇಶ ಕೂಡ ಇದೇ ಆಗಿದೆ. ನಮ್ಮ ಡೈಲಿ ಕಮ್ಯೂಟ್ ಜಸ್ಟ್ ಒಂದು ರೂಟ್ ಅಲ್ಲ, ಅದು ಒಂದು ಮ್ಯಾಸಿವ್ ಬಿಹೇವಿಯರಲ್ ಎಕ್ಸ್ಪೆರಿಮೆಂಟ್ ಅಂತ ಹೇಳಬಹುದು. ಇಲ್ಲಿ ಯಾವ ರಿಟರ್ನ್ ಕಾಂಟ್ರಾಕ್ಟ್ ಇಲ್ಲ, ಆಗಿದ್ರೂ ಪ್ರತಿಯೊಬ್ಬರೂ ಒಂದು ಇನ್ವಿಸಿಬಲ್ ಟ್ರಸ್ಟ್ ಮೇಲೆ ಟ್ರಾವೆಲ್ ಮಾಡ್ತಾರೆ. ಈ ಟ್ರಸ್ಟ್ ಹಿಂದೆ ಇರೋ ಕಾಂಪ್ಲೆಕ್ಸ್ ಸೈಕಾಲಜಿನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ವಾವ್, ಇದು ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಈ ಇನ್ವಿಸಿಬಲ್ ಟ್ರಸ್ಟ್ ಎಷ್ಟು ಡೇಂಜರಸ್ ಆಗಿದೆ ಅಂದ್ರೆ, ಒಂದು ಚಿಕ್ಕ ಕಂಪ್ಯಾರಿಸನ್ ಮಾಡಿ ನೋಡೋಣ. ನಮ್ಮ ಡೈಲಿ ಲೈಫಲ್ಲಿ ಒಂದು ಸೂಪರ್ ಮಾರ್ಕೆಟ್ನಲ್ಲಿ ಬಿಲ್ ಕಟ್ಟೋಕೆ ಕ್ಯೂನಲ್ಲಿ ನಿಂತಿದ್ದೀವಿ ಅನ್ಕೊಳ್ಳಿ. ಪಕ್ಕದಲ್ಲಿರೋ ವ್ಯಕ್ತಿ ಸ್ವಲ್ಪ ಪುಷ್ ಮಾಡಿದ್ರೆ ಅಥವಾ ನಮ್ಮ ಲೈನ್ ಕ್ರಾಸ್ ಮಾಡಿ ಮುಂದೆ ಹೋದ್ರೆ ನಮ್ಗೆ ಕೋಪ ಬರುತ್ತೆ. ಹೌದು, ನ್ಯಾಚುರಲ್ ಆಗಿ ಇರಿಟೇಷನ್ ಆಗುತ್ತೆ. ಆದ್ರೆ ಅಲ್ಲಿ ನಮಗೆ ಆಗೋ ಎಕ್ಸ್ಟ್ರೀಮ್ ಕಾನ್ಸಿಕ್ವೆನ್ಸ್ ಅಂದ್ರೆ ಸ್ವಲ್ಪ ಟೈಮ್ ಲಾಸ್ ಆಗುತ್ತೆ ಅಥವಾ ಜಸ್ಟ್ ಒಂದು ಆರ್ಗ್ಯುಮೆಂಟ್ ಆಗ್ಬೋದು. ಆದ್ರೆ ರೋಡ್ ಮೇಲೆ ಹಾಗಲ್ಲ. 1 ಅಥವಾ 2 ಟನ್ ವೇಟ್ ಇರೋ ಗಾಡಿ ಡ್ರೈವ್ ಮಾಡ್ತಾ ಇರುವಾಗ ಆ ಸ್ಟ್ರೇಂಜರ್ ಮಾಡೋ ಒಂದು ಚಿಕ್ಕ ಮಿಸ್ಟೇಕ್, ಲೈಕ್ ಒಂದು ಫೋನ್ ನೋಟಿಫಿಕೇಶನ್ ನೋಡಿದ್ದು ಅಥವಾ ರೇಡಿಯೋ ಟ್ಯೂನ್ ಮಾಡಿದ್ದು, ಎಕ್ಸಾಕ್ಟ್ಲಿ ಆ ಒಂದು ಚಿಕ್ಕ ಕ್ಷಣದ ನಿರ್ಲಕ್ಷ್ಯ ನಮ್ಮ ಪ್ರಾಣ ತೆಗೆಯಬಹುದು. ದ ರೋಡ್ ಇಸ್ ಕಂಪ್ಲೀಟ್ಲಿ ಅನ್ಪ್ರೆಡಿಕ್ಟಬಲ್. ಅದೊಂದು ಕೆಯೋಟಿಕ್ ಸ್ಪೇಸಿಯಲ್ಲಿ ನಾರ್ಮಲ್ ರೂಲ್ಸ್ ಆಫ್ ಹ್ಯೂಮನ್ ಎಂಪಥಿ ಬ್ಲರ್ ಆಗಿ ಹೋಗುತ್ತೆ. ಇಲ್ಲಿ ಕುತೂಹಲಕಾರಿ ವಿಷಯ ಏನಂದ್ರೆ, ಈ ಕ್ಯೂ ಮತ್ತು ಹೈವೇ ಉದಾಹರಣೆ ಶೇರ್ಡ್ ಕಾನ್ಸಿಕ್ವೆನ್ಸಸ್ ಅನ್ನೋದು ಹೇಗೆ ಸ್ಕೇಲ್ ಆಗುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸುತ್ತೆ. ಶೇರ್ಡ್ ಕಾನ್ಸಿಕ್ವೆನ್ಸಸ್ ಅಂದ್ರೆ ರಸ್ತೆಯಲ್ಲಿ ಪ್ರತಿಯೊಬ್ಬರು ತಮ್ಮ ತಪ್ಪುಗಳ ಪರಿಣಾಮವನ್ನ ಬೇರೆಯವರ ಜೊತೆ ಶೇರ್ ಮಾಡ್ಕೊಳ್ತಾರೆ. ಕ್ಯೂನಲ್ಲಿ ಪುಷ್ ಮಾಡಿದ್ರೆ ಆಗೋ ಇಂಪ್ಯಾಕ್ಟ್ ತುಂಬಾ ಲಿಮಿಟೆಡ್. ಆದ್ರೆ ವೆಲಾಸಿಟಿ ಮತ್ತು ಮಾಸ್ ಜೊತೆ ಆದಾಗ ನಮ್ಮ ಅಟೆನ್ಷನ್ ಕ್ವಾಲಿಟಿ ಮತ್ತು ನಮ್ಮ ಪಕ್ಕದ ವ್ಯಕ್ತಿಯ ಅಟೆನ್ಷನ್ ಕ್ವಾಲಿಟಿ ಡೀಪ್ಲಿ ಲಿಂಕ್ ಆಗಿರುತ್ತೆ. ಓ, ಅಂದ್ರೆ ನಮ್ಮ ಸೇಫ್ಟಿ ನಮ್ಮ ಕೈಲಿ ಮಾತ್ರ ಇಲ್ಲ? ಅಬ್ಸಲ್ಯೂಟ್ಲಿ ಇಲ್ಲ. ಒಂದು ಚಿಕ್ಕ ಡಿಸ್ಟ್ರಾಕ್ಷನ್ನಲ್ಲಿ ಆ ಇಡೀ ನೆಟ್ವರ್ಕ್ನಲ್ಲಿ ಟ್ರಾವೆಲ್ ಮಾಡ್ತಿರೋ ಎಲ್ಲ ಸ್ಟ್ರೇಂಜರ್ಸ್ ಕೂಡ ಇನ್ವಾಲಂಟರಿಲಿ ಪಾರ್ಟ್ ಆಗ್ತಾರೆ. ನಮ್ಮ ಪ್ರಾಣ ನಮ್ಮ ಕೈಲಿ ಎಷ್ಟಿದೆಯೋ ಅಷ್ಟೇ ಪಕ್ಕದಲ್ಲಿ ಡ್ರೈವ್ ಮಾಡ್ತಿರೋ ವ್ಯಕ್ತಿಯ ಕೈಲಿ ಕೂಡ ಇದೆ. ಈ ಒಂದು ರಿಯಲೈಸೇಷನೇ ತುಂಬಾ ಟೆರಿಫೈಂಗ್ ಆಗಿದೇನೆ. ನಿಜವಾಗ್ಲೂ. ಆಗಿದ್ರೆ ಈ ಕಾನ್ಸ್ಟೆಂಟ್ ಭಯ ನಮ್ಗೆ ಯಾಕಿರಲ್ಲ ಅನ್ನೋದ್ರಲ್ಲಿ ಒಂದು ದೊಡ್ಡ ನ್ಯೂರೋಸೈನ್ಸ್ ಕಾನ್ಸೆಪ್ಟ್ ಇರಬೇಕು ಅನ್ಕೋತೀನಿ. ಯಾಕಂದ್ರೆ ನಮ್ಮ ಬ್ರೈನ್ ಕಾನ್ಸ್ಟೆಂಟ್ ಆಗಿ ಪ್ರತಿಯೊಂದು ಗಾಡಿ ನೋಡಿ ಭಯ ಪಡ್ತಾ ಇದ್ರೆ ನಾವು ಡ್ರೈವ್ ಮಾಡಕ್ಕೆ ಆಗಲ್ಲ ಅಲ್ವಾ? ಹೌದು, ನಮ್ಮ ಬ್ರೈನ್ ಒಂದು ಸರ್ವೈವಲ್ ಮಷೀನ್. ಬುಕ್ನಲ್ಲಿ ಬರ್ತಿರುವ ಸ್ಕೂಲ್ ವ್ಯಾನ್ ಎಕ್ಸಾಂಪಲ್ ಓದಿದಾಗ ನಿಜಾಕಲು ಒಂದು ಕ್ಷಣ ನನ್ನ ಮೈಂಡ್ ಬ್ಲ್ಯಾಂಕ್ ಆಯ್ತು. 6 ಮಕ್ಕಳಿಗೆ ಡಿಸೈನ್ ಆಗಿರೋ ವ್ಯಾನಲ್ಲಿ 12 ಮಕ್ಕಳನ್ನ ತುಂಬಿಕೊಂಡು ಬಾಗಿಲ ಹತ್ರ ಒಬ್ಬನ ನಿಲ್ಸ್ಕೊಂಡು ಗ್ರೀವರ್ ರೋಡ್ಗೆ ಬರ್ತಾ. ಅದು ನಮ್ಮ ರಸ್ತೆಗಳಲ್ಲಿ ತುಂಬಾ ಕಾಮನ್ ಆಗಿ ನೋಡುವ ದೃಶ್ಯ. ಹೋ, ಅಷ್ಟು ಡೇಂಜರ್ ಕಣ್ಮುದ್ರಿಗೆ ಇದ್ರೂ ಅವರ ಪೇರೆಂಟ್ಸ್ ಎಷ್ಟು ಕಾಮಾಗಿ ಆ ವ್ಯಾನ್ನ ಸೆಂಡ್ ಆಫ್ ಮಾಡ್ತಾರೆ. ಅವರ ಮೈಂಡ್ನಲ್ಲಿ ಆ ಭಯ ಸ್ವಿಚ್ ಆಫ್ ಆಗಿದೆ. ಯಾಕಂದ್ರೆ ಡೇಂಜರ್ಸ್ ಪ್ರಾಕ್ಟಿಕಲಿ ಹೈಡ್ ಇನ್ ಪ್ಲೇನ್ ಸೈಟ್. ಇದು ಹೇಗೆ ಪಾಸಿಬಲ್? ನಮ್ಮ ಮೆದುಳು ತುಂಬಾ ಸ್ಮಾರ್ಟ್, ಒಂದು ಎನರ್ಜಿ ಸೇವಿಂಗ್ ಮಷೀನ್. ಆದ್ರೆ ಕೆಲವು ಸತಿ ಇದೇ ನಮ್ಗೆ ದೊಡ್ಡ ಶತ್ರು ಆಗುತ್ತೆ. ವೇಟ್, ನಮ್ಮ ಬ್ರೈನ್ ನಮ್ಗೆ ಶತ್ರು ಆಗುತ್ತಾ? ಖಂಡಿತ. ಇಲ್ಲಿ ಆಗೋದು ಹ್ಯಾಬಿಚುಯೇಷನ್. ನಿನ್ನೆ ಅದೇ ವನದಲ್ಲಿ ಮಕ್ಕಳು ಸೇಫ್ ಆಗಿ ಸ್ಕೂಲ್ಗೆ ಬಂದಿದ್ರು, ಲಾಸ್ಟ್ ವೀಕ್ ಕೂಡ ಸೇಫ್ ಆಗಿತ್ತು.
ನಮ್ಮ ಮೆದುಳು ಈ ರೆಪಿಟಿಷನ್ನ ನೋಡಿ ಡೇಂಜರ್ನ ಇಗ್ನೋರ್ ಮಾಡೋಕೆ ಶುರು ಮಾಡುತ್ತೆ. ಓ, ಅಂದ್ರೆ ಒಂದು ಫಾಲ್ಸ್ ಸೆನ್ಸ್ ಆಫ್ ಸೆಕ್ಯೂರಿಟಿ ಬಿಲ್ಡ್ ಆಗುತ್ತಾ? ಎಕ್ಸಾಕ್ಟ್ಲಿ. ಆಕ್ಟಿವ್ ಆಗಿ ಡೇಂಜರ್ಸ್ನ ಐಡೆಂಟಿಫೈ ಮಾಡೋದು ಮೆದುಳಿಗೆ ತುಂಬಾ ಎನರ್ಜಿ ಬೇಕಾಗೋ ಕೆಲ್ಸ. ಸೊ ಅದು ಎನರ್ಜಿ ಸೇವ್ ಮಾಡೋಕೆ ಒಂದು ಫಾಲ್ಸ್ ಅಸಂಪ್ಷನ್ನ ತೆಗೊಂಡ್ಬರುತ್ತೆ, ಹಿಂದೆ ಏನೂ ಆಗಿಲ್ಲ, ಮುಂದೇನೂ ಆಗಲ್ಲ ಅಂತ. ಇದು ತುಂಬಾ ಡೇಂಜರಸ್ ಅಸಂಪ್ಷನ್. ಹೌದು. ರಸ್ತೆಯಲ್ಲಿ ಆಗೋ ನಿಯರ್ ಮಿಸ್ಸಸ್ ಅಂದ್ರೆ ಸ್ವಲ್ಪದರಲ್ಲೇ ಅಪಾಯದಿಂದ ಪಾರಾಗೋ ಘಟನೆಗಳು ಎಲ್ಲೂ ರೆಕಾರ್ಡ್ ಆಗಲ್ಲ. ರಸ್ತೆ ಔಟ್ಕಮ್ಸ್ನ ಮಾತ್ರ ನೋಡುತ್ತೆ. ಆ ಫಾಲ್ಸ್ ಕಂಫರ್ಟೇ ಅಸಲಿ ಡೇಂಜರ್. ಅದು ನಿಜಕ್ಕೂ ಭಯ ಹುಟ್ಟಿಸೋ ವಿಷಯ. ಇಲ್ಲಿ ವಿಷಯ ನಿಜಕ್ಕಲ್ಲೂ ಇನ್ನೂ ಆಸಕ್ತಿದಾಯಕವಾಗುತ್ತೆ. ಅಂದ್ರೆ ನಮ್ಮ ಎಕ್ಸ್ಪೀರಿಯನ್ಸ್ ಹೆಚ್ಚಾಗ್ತಾ ಆಗ್ತಾ ನಾವು ಜಾಸ್ತಿ ಸೇಫ್ ಆಗ್ಬೇಕು ಅಂತ ಅನ್ಕೋತೀವಿ. ಆದರೆ ನಮ್ಮ ಅನುಭವವೇ ನಮಗೆ ಶತ್ರು ಆಗ್ತಿದೆಯಾ? ಇನ್ ಅ ವೇ, ಎಸ್. ಬುಕ್ನಲ್ಲಿ ಅ ಫೆಮಿಲಿಯರ್ ಸ್ಟೋನ್ ಉದಾಹರಣೆ ಒಂದು ಪರ್ಫೆಕ್ಟ್ ಐ ಓಪನರ್ ಅನ್ಕೋತೀನಿ. ನಮ್ಮ ಮನೆ ಹತ್ರದ ರಸ್ತೆಯಲ್ಲಿ ಒಂದು ಕಲ್ಲಿದೆ ಅಂತ ನಮಗೆ ಗೊತ್ತು. ಆ ಕಲ್ಲು ಹತ್ರ ಬಂದಾಗ ಆಟೋಮೆಟಿಕ್ ಆಗಿ ನಮ್ಮ ಕಾಲು ಬ್ರೇಕ್ ಮೇಲೆ ಹೋಗುತ್ತೆ. ನಮ್ಮ ಮೆದುಳು ಆಕ್ಟಿವ್ ಆಗಿ ಆ ಕಲ್ಲನ್ನ ನೋಡ್ತಿಲ್ಲ. ಅದು ಮೆಂಟಲ್ ಮ್ಯಾಪಿಂದ ಕ್ಯಾಲ್ಕುಲೇಟ್ ಮಾಡಿ ಬ್ರೇಕ್ ಮಾಡ್ತಿದೆ ಅಲ್ವಾ? ಎಕ್ಸಾಕ್ಟ್ಲಿ. ಈ ಮೆಂಟಲ್ ಮ್ಯಾಪ್ಗಳು ಒಂದು ಐಸೋಲೇಟೆಡ್ ಟ್ರ್ಯಾಕ್ನಲ್ಲಿ ವರ್ಕ್ ಆಗಬಹುದು. ಆದ್ರೆ ಪಬ್ಲಿಕ್ ಸ್ಪೇಸ್ನಲ್ಲಿ ಇದು ಎಷ್ಟು ರಿಸ್ಕಿ ಅಂತ ನಾವು ಯೋಚಿಸ್ಬೇಕು. ನಿಮ್ಮ ಹಿಂದೆ ಬರ್ತಿರೋ ಹೊಸ ವ್ಯಕ್ತಿಗೆ ಆ ರಸ್ತೆ ಪೂರ್ತಿ ಹೊಸಾದು. ಕರೆಕ್ಟ್. ಅವರಿಗೆ ಆ ಕಲ್ಲನ ಬಗ್ಗೆ ಯಾವ ಐಡಿಯಾ ಕೂಡ ಇರಲ್ಲ. ಅವರಿಗೆ ಆ ಕಲ್ಲಿನ ಬಗ್ಗೆ ಮೆಂಟಲ್ ಮ್ಯಾಪ್ ಇರಲ್ಲ. ನೀವು ಸಡನ್ ಆಗಿ ಹ್ಯಾಬಿಟಿಂದ ಬ್ರೇಕ್ ಹಾಕಿದಾಗ ಆ ಹಿಂದಿನ ವ್ಯಕ್ತಿ ಔಟ್ ಆಫ್ ನೋವೇರ್ ಯಾವ ವಾರ್ನಿಂಗ್ ಇಲ್ದೆ ಬ್ರೇಕ್ ಹಾಕ್ಬೇಕಾಗತ್ತೆ. ನಿಮ್ಮ ಪರ್ಸನಲ್ ನಾಲೆಡ್ಜ್ ಇನ್ನೊಂದು ವ್ಯಕ್ತಿಗೆ ಮ್ಯಾಸಿವ್ ಹಜಾರ್ಡ್ ಆಗಿ ಕ್ರಿಯೇಟ್ ಆಗ್ತಿದೆ. ಓ ವಾವ್! ಅಂದ್ರೆ ನಮ್ಮ ಸೇಫ್ಟಿನ ಕಾಪಾಡಿಕೊಳ್ಳುವ ಒಂದು ಸಿಂಗಲ್ ಆಕ್ಟ್ ಬೇರೆಯವರ ಲೈಫ್ಗೆ ಡೈರೆಕ್ಟ್ ಆಗಿ ತೊಂದರೆ ಕೊಡಬಹುದು. ಹೌದು. ಇದು ಶೇರ್ಡ್ ಸ್ಪೇಸ್ನಲ್ಲಿ ಆಗೋ ದೊಡ್ಡ ಡಿಸ್ಕನೆಕ್ಟ್. ಎಕ್ಸ್ಪೀರಿಯನ್ಸ್ ನಮ್ಮನ್ನ ಸೇಫ್ ಮಾಡೋಕೆ ಬಿಟ್ರೆ ಬೇರೆಯವರಿಗೆ ಡೇಂಜರ್ ಮಾಡುತ್ತೆ. ಈ ಒಂದು ಪ್ಯಾರಡಾಕ್ಸ್ನ ನಾವು ಅರ್ಥ ಮಾಡ್ಕೊಳ್ಬೋದು. ಇದು ರೋಡ್ನ ಎಕ್ಸ್ಟ್ರೀಮ್ ಮಿಕ್ಸ್ಡ್ ಈಕೋಸಿಸ್ಟಮ್ ಅನ್ನೋ ಕಾನ್ಸೆಪ್ಟ್ಗೆ ತಗೊಂಡೋಗುತ್ತೆ. ನಮ್ಮ ರಸ್ತೆಗಳು ಒಂದು ಸ್ಪೆಸಿಫಿಕ್ ಟೈಪ್ ಆಫ್ ವೆಹಿಕಲ್ಗೆ ಮಾತ್ರ ಸೀಮಿತವಾಗಿಲ್ಲ ಅಲ್ವಾ? ಖಂಡಿತ ಇಲ್ಲ. ಒಂದು ಕಡೆ ಹೆವಿ ಟ್ರಕ್ಸ್ ಬರ್ತಾ ಇರುತ್ತೆ, ಇನ್ನೊಂದು ಕಡೆ ಹೊಸ 2 ವೀಲರ್ ಬರ್ತಾ ಇರುತ್ತೆ. ಮಾರ್ಕೆಟಿಂದ ಬರ್ತಿರೋ ಸೈಕಲ್ ರಿಕ್ಷಾಸ್, ಶಾಲೆಗೆ ಹೋಗೋ ಮಕ್ಕಳು, ರಸ್ತೆ ದಾಟೋಕೆ ಕಾಯ್ತಿರುವ ಪೆಡೆಸ್ಟ್ರಿಯನ್ಸ್ ಎಲ್ಲರೂ ಒಂದೇ ಸ್ಪೇಸು ಶೇರ್ ಮಾಡ್ಕೊಳ್ತಾರೆ. ಇದು ಬೇಸಿಕ್ ಆಗಿ ಒಂದು ಕೆಯಾಟಿಕ್ ಎನ್ವೈರ್ನ್ಮೆಂಟ್. ಹೌದು. ಈ ಇಕೋಸಿಸ್ಟಮ್ನಲ್ಲಿ ಎಲ್ಲರೂ ಪರ್ಫೆಕ್ಟ್ ಆಗಿ ರೂಲ್ಸ್ ಫಾಲೋ ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ. ಆದರೆ ರಿಯಾಲಿಟಿಯಲ್ಲಿ ಹಾಗಾಗಲ್ಲ. ನಮ್ಮ ಮೈಂಡ್ ಆಟೋಪೈಲಟ್ನಲ್ಲಿದ್ದಾಗ ಈ ಕೇವಾಸ್ನ ಹ್ಯಾಂಡಲ್ ಮಾಡೋದು ಇನ್ನೂ ಕಷ್ಟ. ಇದನ್ನ ದೊಡ್ಡ ಮಟ್ಟದಲ್ಲಿ ಯೋಚಿಸಿದ್ರೆ ಆ ಟೋಲ್ಗೇಟ್ ಉದಾಹರಣೆ ನೆನಪಾಗುತ್ತೆ. ಆ ರಿವರ್ಸ್ ಗೇರ್ ತಗೊಂಡೋಗೋ ವ್ಯಕ್ತಿಯ ಎಕ್ಸಾಂಪಲ್. ಎಸ್. ಟೋಲ್ಗೇಟ್ನಲ್ಲಿ 15 ಸೆಕೆಂಡ್ನಲ್ಲಿ ಸ್ಮೂತ್ಲಿ ಕ್ರಾಸ್ ಆಗ್ಬೇಕಾದ ಜಾಗದಲ್ಲಿ ಒಬ್ಬ ವ್ಯಕ್ತಿ ರೂಲ್ಸ್ ಬ್ರೇಕ್ ಮಾಡಿ ರಾಂಗ್ ಲೇನ್ಗೆ ಎಂಟರ್ ಆಗಿ ರಿವರ್ಸ್ ತೆಗಿತಾನೆ. ಅವನ ಹಿಂದಿನ 4-5 ಗಾಡಿಗಳು ರಿವರ್ಸ್ ಹೋಗ್ಬೇಕು. ಒಂದೇ ಒಂದು ವ್ಯಕ್ತಿಯ ಪ್ರೈವೇಟ್ ಕ್ಯಾಲ್ಕ್ಯುಲೇಷನ್ ಇಡೀ ಲೈನ್ನ 5 ಮಿನಿಟ್ಸ್ ಟ್ರಾಫಿಕ್ ಜಾಮ್ಗೆ ತಳ್ಳುತ್ತೆ. ಇದು ಎವ್ರಿಡೇ ನೋಡುವ ಸೀನ್. ಆದರೆ ಇಲ್ಲಿ ಒಂದು ಚಿಕ್ಕ ಪುಷ್ ಬ್ಯಾಕ್. ಈ ರೂಲ್ಸ್ ಬ್ರೇಕ್ ಮಾಡೋ ಎಲ್ಲರನ್ನೂ ನಾವು ವಿಲನ್ಸ್ ತರ ಪ್ರೊಜೆಕ್ಟ್ ಮಾಡ್ತೀವಿಯಾ? ಅಂದ್ರೆ ಅವರು ಇಂಟೆನ್ಷನಲ್ ಆಗಿ ಬೇರೆಯವರಿಗೆ ತೊಂದರೆ ಕೊಡ್ಬೇಕು ಅಂತ ಮಾಡ್ತಾರಾ? ಇಲ್ಲ. ಅವರನ್ನು ವಿಲನ್ಸ್ ಅಂತೆ ಹೇಳೋಕ್ಕಾಗಲ್ಲ. ಅವರು ತಮ್ಮ ಅನುಕೂಲಕ್ಕಾಗಿ ಒಂದು ಪ್ರೈವೇಟ್ ಕ್ಯಾಲ್ಕ್ಯುಲೇಷನ್ ಹಾಕಿಕೊಳ್ತಾರೆ ಅಷ್ಟೇ. ಲೈಕ್ ನಾನು ಈ ಗ್ಯಾಪ್ನಲ್ಲಿ ನುಗ್ಗಬಹುದು ಅಥವಾ ನಾನು ಬೇಗ ಹೋಗಬಹುದು ಅಂತ. ಎಕ್ಸಾಕ್ಟ್ಲಿ. ಈ ಪ್ರೈವೇಟ್ ಕ್ಯಾಲ್ಕ್ಯುಲೇಷನ್ಸ್ ಹಿಂದೆ ದೊಡ್ಡ ಬಿಹೇವಿಯರಲ್ ಇಕನಾಮಿಕ್ಸ್ ಕಾನ್ಸೆಪ್ಟ್ ಇದೆ. ಇದನ್ನ ಟೈಮ್ ಡಿಸ್ಕೌಂಟಿಂಗ್ ಮತ್ತು ಆಪ್ಟಿಮಿಸಂ ಬಯಾಸ್ ಅಂತ ಕರೀತಾರೆ. ಆಪ್ಟಿಮಿಸಂ ಬಯಾಸ್ ಅಂದ್ರೆ ಓವರ್ ಕಾನ್ಫಿಡೆನ್ಸಾ? ಹೌದು. ಹೈವೇ ಡಿವೈಡರ್ನಲ್ಲಿ ಚಿಕ್ಕ ಗ್ಯಾಪ್ ಇದ್ದಾಗ ಯೂ ಟರ್ನ್ ತೆಗೊಳ್ಳೋ ವ್ಯಕ್ತಿನ ಒಬ್ಸರ್ವ್ ಮಾಡಿ. ಅವರ ಮೈಂಡ್ನಲ್ಲಿ ನಾನು ಎಕ್ಸ್ಪರ್ಟ್, ನನಗೆ ಈ ಗ್ಯಾಪ್ನಲ್ಲಿ ನುಗ್ಗೋಕ್ಕಾಗುತ್ತೆ, ನಾನು 2 ಕಿಲೋಮೀಟರ್ ಮುಂದೆ ಹೋಗಿ ರಿಟರ್ನ್ ಬಂದ್ರೆ ನನ್ನ 5 ನಿಮಿಷ ವೇಸ್ಟ್ ಆಗುತ್ತೆ ಅನ್ನೊಂದು ಓವರ್ ಕಾನ್ಫಿಡೆನ್ಸ್ ಇರುತ್ತೆ. ತಮ್ಮ ಅಬಿಲಿಟೀಸ್ನ ಅವರು ಓವರ್ ಎಸ್ಟಿಮೇಟ್ ಮಾಡ್ತಾರೆ. ಕರೆಕ್ಟ್. ಅವರು ಆ 5 ನಿಮಿಷ ಉಳಿಸೋಕ್ಕೋಸ್ಕರ ತೆಗೊಳ್ಳೋ ಡಿಸಿಷನ್ ಆಪೋಸಿಟ್ ಡೈರೆಕ್ಷನ್ನಲ್ಲಿ 80 ಅಥವಾ 100 ಸ್ಪೀಡ್ನಲ್ಲಿ ಬರ್ತಿರೋ ಇನ್ನೊಂದು ಗಾಡಿಗೆ ಸಡನ್ ಆಬ್ಸ್ಟಿಕಲ್ ಆಗುತ್ತೆ. ಅವರಿಗೆ ಆ ಆಬ್ಸ್ಟಿಕಲ್ನ ಅವಾಯ್ಡ್ ಮಾಡೋಕೆ ಒಂದು ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ಮಾತ್ರ ಇರುತ್ತೆ. ಅದು ನಿಜಕ್ಕೂ ಭಯಾನಕ. ಅವರು ಜಸ್ಟ್ ಆ ಕ್ಷಣದಲ್ಲಿ ತಮ್ಮ ಸ್ವಂತ ಕನ್ವೀನಿಯನ್ಸ್ ಬಗ್ಗೆ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಕನ್ವೀನಿಯನ್ಸ್ ಇನ್ನೊಬ್ಬರ ಆಯುಸ್ಸನ್ನು ಡಿಸೈಡ್ ಮಾಡಬಾರ್ದಲ್ವಾ? ರಸ್ತೆಯಲ್ಲಿ ತಿಳಿಯದೇ ಆಗಿರೋ ಒಂದು ಸ್ವಾರ್ಥ ಕೂಡ ಪ್ರಾಣ ತೆಗೆಯುವ ಆಯುಧ ಆಗುತ್ತೆ. ಅದು ನಮ್ಮ ಸೊಸೈಟಿಯ ಕಂಡ ಸತ್ಯವನ್ನು ಬಯಲಿಗೆ ಎಳೀತಾ ಇದೆ. ಮ್ಯಾಕ್ರೋ ಲೆವೆಲ್ನಲ್ಲಿ ಒಂದು ದೊಡ್ಡ ಡಿಸಾಸ್ಟರ್ಗೆ ಕಾರಣವಾಗುವ ಈ ಪ್ರೈವೇಟ್ ಡಿಸಿಷನ್ಸ್ಗೆ
ಮೇನ್ ರೀಸನ್ ನನ್ನ ಡಿಸಿಷನ್ನಿಂದ ಆಗುವ ಅಸಲಿ ಇಂಪ್ಯಾಕ್ಟ್ ಏನು ಅಂತ ಇವ್ಯಾಲ್ಯುಯೇಟ್ ಮಾಡೋಕೆ ಆಗದೇ ಇರೋದು. ಯಾಕೆ ಇವ್ಯಾಲ್ಯುಯೇಟ್ ಮಾಡೋಕೆ ಆಗಲ್ಲ? ಇದಕ್ಕೆ ಒಂದು ಮುಖ್ಯ ಕಾರಣ ನಮ್ಮ ಅನಾನಿಮಿಟಿ. ನಮ್ಮ ಕನ್ವೀನಿಯನ್ಸ್ ಮತ್ತು ರಸ್ತೆ ಮೇಲೆ ನಮ್ಗೆ ಸಿಕ್ಕಿರುವ ಅನಾನಿಮಿಟಿ, ಈ ಎರಡೂ ಸೇರಿ ಒಂದು ಲೀಥಲ್ ಕಾಂಬಿನೇಷನ್ ಆಗುತ್ತೆ. ಇದು ಒಂದು ಮುಖ್ಯ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ಅನಾನಿಮಿಟಿ ಅನ್ನೋದು ರೋಡ್ ಬಿಹೇವಿಯರ್ನ ಕಂಪ್ಲೀಟಾಗಿ ಚೇಂಜ್ ಮಾಡುತ್ತಾ? ಖಂಡಿತ. ನಮ್ಮ ವೆಹಿಕಲ್ ಒಳಗೆ ಕೂತಿದಾಗ ಒಂದು ಗ್ಲಾಸ್ ವಿಂಡ್ಶೀಲ್ಡಿಂದ ಆಚೆ ಪ್ರಪಂಚವನ್ನು ನೋಡ್ತಾ ಇರ್ತೀವಿ. ನಮ್ಗೆ ಎಲ್ಲರೂ ಕಾಣ್ತಾ ಇರ್ತಾರೆ, ಆದ್ರೆ ನಮ್ಮನ್ನ ಯಾರೂ ಕ್ಲಿಯರ್ಲಿ ನೋಡೋಕ್ಕಾಗಲ್ಲ ಅನ್ನೊಂದು ಭಾವನೆ ಇರುತ್ತೆ. ಓ, ಅದು ಒಂದು ಥರ ಇನ್ವಿಸಿಬಲ್ ಕ್ಲೋಕ್ ಹಾಕೊಂಡಿರೋ ಫೀಲಿಂಗ್. ಎಸ್, ಸೊಸೈಟಿನಲ್ಲಿ ಯಾರೂ ನಮ್ಮ ಆಕ್ಷನ್ಸ್ನ ಜಡ್ಜ್ ಮಾಡ್ತಾ ಇಲ್ಲ ಅಂದಾಗ ನಮ್ಮ ಕ್ಯಾರೆಕ್ಟರ್ ಚೇಂಜ್ ಆಗುತ್ತೆ. ನಮ್ಮ ಆಕ್ಷನ್ಸ್ಗೆ ಇಮಿಡಿಯೇಟ್ ಜಡ್ಜ್ಮೆಂಟ್ ಇಲ್ಲ ಅಂತ ಗೊತ್ತಾದಾಗ ನಮ್ಮ ರೆಸ್ಪಾನ್ಸಿಬಿಲಿಟಿ ಆಲ್ಮೋಸ್ಟ್ ಝೀರೋ ಆಗಿ ಹೋಗುತ್ತೆ. ಸೈಕಾಲಜಿನಲ್ಲಿ ಇದಕ್ಕೆ ಯಾವುದಾದ್ರೂ ಟರ್ಮ್ ಇದೆಯಾ? ಇದೆ. ಇದನ್ನ ಡಿ-ಇಂಡಿವಿಜುವೇಷನ್ ಅಂತ ಕರೀತಾರೆ. ಇದು ಇಂಟರ್ನೆಟ್ ಟ್ರೋಲಿಂಗ್ಗೆ ತುಂಬಾ ಸಿಮಿಲರ್ ಆಗಿದೆ. ಯಾರೂ ನಮ್ಮ ಹೆಸರು, ಮುಖ ನೋಡ್ತಾ ಇಲ್ಲ ಅಂದಾಗ ನಾವು ಸೋಷಿಯಲ್ ಮೀಡಿಯಾನಲ್ಲಿ ಹೇಗೆ ಬಿಹೇವ್ ಮಾಡ್ತೀವ್ಯೋ, ವಿಂಡ್ಶೀಲ್ಡ್ ಹಿಂದೆ ಕೂಡ ಹಾಗೆ ಬಿಹೇವ್ ಮಾಡ್ತೀವಿ. ಇದು ಸಖತ್ ಇಂಟ್ರೆಸ್ಟಿಂಗ್ ಕಂಪ್ಯಾರಿಸನ್. ರಸ್ತೆ ನಮ್ಮ ಅಸಲಿ ವ್ಯಕ್ತಿತ್ವದ ಅಂದ್ರೆ ಕ್ಯಾರೆಕ್ಟರ್ನ ಕನ್ನಡಿ. ಸೊಸೈಟಿಯಲ್ಲಿ, ಪಬ್ಲಿಕ್ ಸ್ಪೇಸಲ್ಲಿ ನಾವು ತುಂಬಾ ಸೊಫಿಸ್ಟಿಕೇಟೆಡ್ ಆಗಿ ಬಿಹೇವ್ ಮಾಡ್ತೀವಿ, ಯಾಕಂದ್ರೆ ನಮ್ಮ ಮೇಲೆ ಇನ್ನೊಂದು ಕಣ್ಣು ಇರುತ್ತೆ. ಆದ್ರೆ ಕಾರ್ ಒಳಗೆ ಆ ಸೋಷಿಯಲ್ ಪರ್ಫಾರ್ಮೆನ್ಸ್ ಡ್ರಾಪ್ ಆಗಿ ಹೋಗುತ್ತೆ. ಹೂ ಆರ್ ಯು ವೆನ್ ನೋಬಡಿ ಹೂ ಮ್ಯಾಟರ್ಸ್ ಇಸ್ ವಾಚಿಂಗ್? ಅಬ್ಸಲ್ಯೂಟ್ಲಿ. ಒಬ್ಬ ಪೆಡೆಸ್ಟ್ರಿಯನ್ ರಸ್ತೆ ದಾಟ್ತಿರುವಾಗ ಅವರಿಗೆ ಸ್ಪೀಡ್ ತಗ್ಗಿಸಿ ಜಾಗ ಬಿಡೋದು, ಅಥವಾ ಎಂಟಿ ರೋಡಲ್ಲಿ ರೆಡ್ ಸಿಗ್ನಲ್ ಇದ್ದಾಗ ಕೂಡ ಕಾರ್ ನಿಲ್ಸೋದು. ಈ ಅನ್ವಿಟ್ನೆಸ್ಡ್ ಮೂಮೆಂಟ್ಸ್ ನಮ್ಮ ಅಸಲಿ ಕ್ಯಾರೆಕ್ಟರ್ನ ರಿವೀಲ್ ಮಾಡುತ್ತೆ. ರಸ್ತೆಗೆ ನಮ್ಮ ಸೋಷಿಯಲ್ ಸ್ಟೇಟಸ್, ಭಾಷೆ, ಬ್ಯಾಂಕ್ ಬ್ಯಾಲೆನ್ಸ್ ಯಾವ್ದು ಗೊತ್ತಿಲ್ಲ. ಅದಕ್ಕೆ ಗೊತ್ತಿರೋ ಭಾಷೆ, ಸ್ಪೀಡ್, ಫಿಸಿಕ್ಸ್ ಮತ್ತು ಮೊಮೆಂಟಮ್ ಮಾತ್ರ. ನಮ್ಮ ಕಾರ್ ಎಷ್ಟೇ ಲಕ್ಸುರಿಯಸ್ ಆಗಿದ್ರೂ ಅಥವಾ ಎಷ್ಟೇ ಹಳೆದು ಆಗಿದ್ರೂ ಫಿಸಿಕ್ಸ್ ರೂಲ್ಸ್ ಎಲ್ಲರಿಗೂ ಒಂದೇ. ಒಂದೇ ಒಂದು ಸೆಕೆಂಡ್ನ ನಿರ್ಲಕ್ಷ್ಯ ಈ ಎಲ್ಲಾ ಜೀವಗಳನ್ನು ಒಂದು ದೊಡ್ಡ ಚೈನ್ ರಿಯಾಕ್ಷನ್ನಲ್ಲಿ ಹಾಕುತ್ತೆ. ನಮ್ಮ ಡಿಸಿಷನ್ಸ್ ನಮ್ಮ ಮುಂದೆ ಇರುವ ರೋಡ್ ಯೂಸರ್ನ ಜೀವನವನ್ನು ತೆಗೆಯಬಹುದು ಅಥವಾ ಉಳಿಸಬಹುದು. ಈ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡಾಗ ನಮಗೆ ರಸ್ತೆಯ ಬಗ್ಗೆ ಇರೋ ಪೂರ್ತಿ ದೃಷ್ಟಿಕೋನ ಬದಲಾಗುತ್ತೆ. ಅದು ಜಸ್ಟ್ ತಾರೋ ಮತ್ತು ಸಿಮೆಂಟಿಂದ ಮಾಡಿರೋ ಡೆಡ್ ಸ್ಪೇಸ್ ಅಲ್ಲ. ಹೌದು. ಆದ್ರೆ ನಮ್ಮ ಮೆಂಟಲ್ ಮೇಕಪ್ ಹೇಗಿರುತ್ತೆ ಅಂದ್ರೆ, ನಾವು ಯಾವಾಗ್ಲೂ ನಮ್ಮ ಆತುರ, ನಮ್ಮ ಗುರಿ ಮತ್ತು ನಮ್ಮ ಡೆಡ್ಲೈನ್ ಬಗ್ಗೆ ಮಾತ್ರ ಯೋಚಿಸ್ತೀವಿ. ರಸ್ತೆಯನ್ನ ನಾವು ಮೂವ್ಮೆಂಟ್ಗೆ ಮಾತ್ರ ಯೂಸ್ ಮಾಡೋ ಲೈಫ್ಲೆಸ್ ಸರ್ಫೇಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಆದ್ರೆ ಆ ರಸ್ತೆಯ ಮೇಲೆ ಸಂಖ್ಯಾತಿತ ಜೀವಗಳು ತಮ್ಮ ಓನ್ ಲೈಫ್ ಸ್ಟೋರಿ, ರೆಸ್ಪಾನ್ಸಿಬಿಲಿಟೀಸ್ ಮತ್ತು ಡ್ರೀಮ್ಸ್ ಜೊತೆ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಪ್ರತಿಯೊಬ್ಬ ಡ್ರೈವರ್, ರೈಡರ್ ಅಥವಾ ಪೆಡೆಸ್ಟ್ರಿಯನ್ ಯಾರ್ದೋ ಒಂದು ಬದುಕಿನ ಆಧಾರ ಆಗಿರುತ್ತಾರೆ. ಈ ಎಕೋಸಿಸ್ಟಮ್ನಲ್ಲಿ ಯಾರೋ ಇಂಡಿಪೆಂಡೆಂಟ್ ಅಲ್ಲ. ಬುಕ್ನಲ್ಲಿ ಬರೀತಾ ಇರುವ ಒಂದು ಆಳವಾದ ಕಾನ್ಸೆಪ್ಟ್ ನನ್ಗೆ ಬಹಳ ಇಷ್ಟ ಆಯಿತು. ಅದನ್ನ ಇಲ್ಲಿ ಮೆನ್ಷನ್ ಮಾಡಲೇಬೇಕು. ಯಾವ ಕಾನ್ಸೆಪ್ಟ್ ಅದು? ರಸ್ತೆಯಲ್ಲಿ ಪ್ರತಿಯೊಬ್ಬರೂ ಯಾವುದೋ ಒಂದು ಡೆಸ್ಟಿನೇಷನ್ ರೀಚ್ ಆಗೋಕೆ ಆತುರದಲ್ಲಿ ಇರ್ತಾರೆ. ಆಫೀಸ್ ಇರ್ಬೋದು, ಮೀಟಿಂಗ್ ಇರ್ಬೋದು, ಅಥವಾ ಫ್ರೆಂಡ್ನ ಮೀಟ್ ಮಾಡೋಕಿರ್ಬೋದು. ಆದ್ರೆ ಅಸಲಿ ಸೇಫ್ಟಿ ಈಗ ಶುರುವಾಗುತ್ತೆ ಅಂದ್ರೆ ನಮ್ಮ ಮೈಂಡ್ ರೀಚ್ ಆಗ್ಬೇಕು ಅನ್ನೋದ್ರಿಂದ ರಿಟರ್ನ್ ಆಗ್ಬೇಕು ಅನ್ನೋದಕ್ಕೆ ಶಿಫ್ಟ್ ಆದಾಗ. ಓ, ದ್ಯಾಟ್ ಈಸ್ ಅ ಪವರ್ಫುಲ್ ಥಾಟ್. ಎವ್ರಿವನ್ ಇಸ್ ಟ್ರೈಂಗ್ ಟು ರಿಟರ್ನ್ ಟು ಸಮ್ವನ್. ಈ ಒಂದು ಶಿಫ್ಟ್ ನಮ್ಮ ಡ್ರೈವಿಂಗ್ ಸೈಕಾಲಜಿನ ಕಂಪ್ಲೀಟ್ ಆಗಿ ಬದಲಾಯಿಸುತ್ತೆ. ರೀಚಿಂಗ್ನಲ್ಲಿ ಆತುರ ಇದೆ, ಸ್ಪೀಡ್ ಇದೆ, ಆದರೆ ರಿಟರ್ನಿಂಗ್ನಲ್ಲಿ ಒಂದು ಕುಟುಂಬ ಇದೆ, ಬಾಧ್ಯತೆ ಇದೆ. ಈ ಎಂಪತಿ ನಮ್ಮ ಮೈಂಡಲ್ಲಿ ಆಕ್ಟಿವೇಟ್ ಆಗಿದ್ರೆ ನಮ್ಮ ಪ್ರೈವೇಟ್ ಕ್ಯಾಲ್ಕುಲೇಷನ್ಸ್ ಆಟೋಮ್ಯಾಟಿಕಲಿ ಪಬ್ಲಿಕ್ ಸೇಫ್ಟಿಯಾಗಿ ಬದಲಾಗುತ್ತಲ್ವಾ? ಖಂಡಿತ. ಈ ಒಂದು ಶಿಫ್ಟ್ ತುಂಬಾ ಅಗತ್ಯ. ಈ ಇಡೀ ಚಾಪ್ಟರ್ನ ಸಾರಾಂಶ ಕೇಳಿದ್ರೆ ಇದನ್ನೇ ಹೇಳಬಹುದು. ರಸ್ತೆಯಲ್ಲಿ ಒಂದು ಆಕ್ಸಿಡೆಂಟ್ ಆದಾಗ ನಾವು ಸಾಧಾರಣವಾಗಿ ರಸ್ತೆಯನ್ನ, ಟ್ರಾಫಿಕ್ ಸಿಸ್ಟಮ್ ಅನ್ನ ಅಥವಾ ವೆದರ್ನ ಬ್ಲೇಮ್ ಮಾಡ್ತೀವಿ. ಆದರೆ ನಮ್ಮ ಸ್ವಂತ ರೆಸ್ಪಾನ್ಸಿಬಿಲಿಟಿ ಬಗ್ಗೆ, ನಮ್ಮ ಹ್ಯಾಬಿಚುಯೇಷನ್ ಬಗ್ಗೆ ಯೋಚಿಸಲ್ಲ. ಹೌದು, ನಾವು ಯಾವಾಗಲೂ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ನ ಬ್ಲೇಮ್ ಮಾಡ್ತೀವಿ. ಈ ವಿಶ್ಲೇಷಣೆ ನಮಗೆ ಹೇಳೋದು ಒಂದು ಮುಖ್ಯ ವಿಚಾರ. ಆರ್ ವಿ ಆಕ್ಟಿವ್ಲಿ ಪೇಯಿಂಗ್ ಅಟೆನ್ಷನ್? ನಮ್ಮ ಪ್ರೈವೇಟ್ ಡಿಸಿಷನ್ಸ್ ಇನ್ನೊಂದು ಕುಟುಂಬದ ಭವಿಷ್ಯವನ್ನೇ ನಾಶ ಮಾಡಬಹುದು ಅನ್ನೋದ ಅರಿತಾಗ ಮಾತ್ರ ನಿಜವಾದ ಬದಲಾವಣೆ ಬರುತ್ತೆ. ಮೆಮರಿಯಿಂದ ಡ್ರೈವ್ ಮಾಡೋದನ್ನ ಬಿಟ್ಟು ಅಬ್ಸರ್ವೇಷನ್ನಿಂದ ಡ್ರೈವ್ ಮಾಡಬೇಕು. ನಮ್ಮ ಪರ್ಸನಲ್ ಡ್ರೈವಿಂಗ್ ಹ್ಯಾಬಿಟ್ಸ್ ಕೆಲವು ನಮಗೆ ಮಾತ್ರ ಸೀಮಿತವಾಗಿಲ್ಲ. ಅದು ಒಬ್ಬ ಸಿವಿಕ್ ಸಿಟಿಸನ್ನ ಡ್ಯೂಟಿ ಆಗಬೇಕು. ಪ್ರತಿದಿನ ಎಂಜಿನ್ ಆನ್ ಮಾಡೋ ಮುನ್ನ
ನಮ್ಮ ಅಟೆನ್ಷನ್ ಮಾತ್ರ ಇಡೀ ಸೊಸೈಟಿನ ಸೇಫ್ ಆಗಿ ಇಡಬಲ್ಲದು ಅನ್ನೋದು ನಮಗೆ ಅರಿವಾಗಬೇಕು. ಎಕ್ಸಾಕ್ಟ್ಲಿ. ನಮ್ಮ ಮೈಂಡ್ ಆಟೋ ಪೈಲಟ್ನಲ್ಲಿ ಇರಬಾರದು. ಇದರಲ್ಲಿ ಇನ್ನೊಂದು ಪ್ರೊವೊಕೇಟಿವ್ ಫೈನಲ್ ಥಾಟ್ ಬಗ್ಗೆ ಯೋಚಿಸ್ತಾ ಇದ್ದೆ. ನಮ್ಮ ಕಾರ್ಸ್ನಲ್ಲಿ ಈಗ ಅಡ್ವಾನ್ಸ್ ಟೆಕ್ ಬಂದಿದೆ. ಆಟೋ ಪೈಲಟ್, ಕೊಲಿಷನ್ ವಾರ್ನಿಂಗ್ ಎಲ್ಲ ಇದೆ. ಆದರೆ ಇಮ್ಯಾಜಿನ್ ಮಾಡಿ, ಇನ್ನು ಮುಂದೆ ಒಂದು ಹೊಸ ಫೀಚರ್ ಬಂದ್ರೆ ಹೇಗಿರುತ್ತೆ? ಹೊಸ ಫೀಚರ್ ಅಂದ್ರೆ ಯಾವ ಥರ? ನಮ್ಮ ಗಾಡಿ ಡ್ರೈವ್ ಮಾಡ್ತಾ ಇರುವಾಗ ಆಪೋಸಿಟ್ ಬರ್ತಿರೋ ಸ್ಟ್ರೇಂಜರ್ ಗಾಡಿಯಲ್ಲಿರೋ ವ್ಯಕ್ತಿಯ ಮನೆಯಲ್ಲಿ ಅವರಿಗಾಗಿ ಕಾಯುತ್ತಿರುವ ಮಕ್ಕಳ ಫೋಟೋ ಅಥವಾ ಅವರ ಒಂದು ಚಿಕ್ಕ ವಾಯ್ಸ್ ನೋಟ್ ನಮ್ಮ ಡ್ಯಾಶ್ಬೋರ್ಡಲ್ಲಿ ಬಿಟ್ಟು ಅಂದ್ಕೊಳ್ಳಿ. ಹೋ ವಾವ್! ಲೈಕ್ ಪಪ್ಪ ಬೇಗ ಬನ್ನಿ ಅಥವಾ ಅಮ್ಮ ಸೇಫಾಗಿ ಬನ್ನಿ ಅಂತ ನಮ್ಮ ಕಿವಿ ಮೇಲೆ ಬಿದ್ರೆ, ಆ ಸ್ಟ್ರೇಂಜರ್ನ ತಪ್ಪಿಸಿ ಮುಂದೆ ನುಗ್ಗೋಕೆ ಅಥವಾ ಎಲ್ಲೋ ಸಿಗ್ನಲಲ್ಲಿ ದೊಡ್ಡ ಸ್ಪೀಡ್ನಲ್ಲಿ ಆಕ್ಸಲರೇಟ್ ಮಾಡೋಕೆ ನಮ್ಮ ಮೈಂಡ್ ಒಪ್ಪುತ್ತಾ? ಖಂಡಿತ ಇಲ್ಲ. ಆ ಒಂದು ಇಮೋಷನಲ್ ಕನೆಕ್ಷನ್ ನಮ್ಮ ಸ್ಪೀಡ್ನ ತಗ್ಗಿಸುತ್ತೆ. ನಮ್ಗೆ ಟೆಕ್ನಾಲಜಿ ಆ ಲೆವೆಲ್ಗೆ ಬರೋ ಮುನ್ನ ನಮ್ಮ ಎಂಪತಿಯ ಕೆಲಸ ಮಾಡಬೇಕು. ರಸ್ತೆಯಲ್ಲಿ ಪ್ರತಿಯೊಬ್ಬರಿಗೂ ಒಂದು ಮುಖಗಳ ಕುಟುಂಬ ಕಾಯುತ್ತಿದೆ. ಆ ಕುಟುಂಬಕ್ಕೆ ಅವರು ವಾಪಸ್ ಹೋಗ್ಬೇಕು. ಅದುವೇ ಅಸಲಿ ಡೆಸ್ಟಿನೇಷನ್. ಈ ಒಂದು ಆಳವಾದ ಚರ್ಚೆಯ ಮೂಲಕ ನಮ್ಮ ಆಲೋಚನೆಗೆ ಹೊಸ ದಿಶೆ ಸಿಗಲಿ, ನಮ್ಮ ರಸ್ತೆಗಳು ಮತ್ತಷ್ಟು ಸುರಕ್ಷಿತವಾಗಲಿ ಅಂತ ಆಶಿಸೋಣ. ಹೌದು. ಮತ್ತೊಬ್ಬ ಜೀವದ ಬೆಲೆ ಅರ್ಥವಾದ್ರೆ ರಸ್ತೆ ಯಾವಾಗ್ಲೂ ಸೇಫ್ ಆಗಿರುತ್ತೆ. ಎಕ್ಸಾಕ್ಟ್ಲಿ. ಮತ್ತೊಂದಿಷ್ಟು ಆಸಕ್ತಿದಾಯಕ ವಿಷಯಗಳ ಜೊತೆ ಮತ್ತೆ ಸಿಗೋಣ. ಟೇಕ್ ಕೇರ್ ಅಂಡ್ ಸ್ಟೇ ಸೇಫ್.